ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮಾಜಿ ಸಿಎಂ ಯಡಿಯೂರಪ್ಪಗೆ ಪೋಕ್ಸೋ ಕೇಸ್ ಕಂಟಕ ಎದುರಾಗಿದೆ. ಬಂಧನದ ತೂಗುಗತ್ತಿ ಮಾಜಿ ಸಿಎಂ ಯಡಿಯೂರಪ್ಪ ತಲೆಯ ಮೇಲೆ. ಪೋಕ್ಸೋ ಕೇಸ್ನಲ್ಲಿ ತ್ವರಿತವಾಗಿ ಕೋರ್ಟ್ಗೆ ವರದಿ ಸಲ್ಲಿಸಬೇಕಾಗತ್ತೆ. ಟೈಮ್ ಲಿಮಿಟ್ ಇರುತ್ತೆ. ಕೇಸ್ನಲ್ಲಿ ಇನ್ನೂ ಯಾವುದೇ ವರದಿ ಕೋರ್ಟ್ಗೆ ಸಲ್ಲಿಕೆ ಆಗಿಲ್ಲ. ಇದೇ ತಿಂಗಳು 17ರ ಒಳಗೆ ಕೋರ್ಟ್ಗೆ ವರದಿ ಸಲ್ಲಿಸಬೇಕು, ಇಲ್ಲವೇ ಚಾರ್ಜ್ ಶೀಟ್ ಸಲ್ಲಿಕೆ ಆದರೂ ಮಾಡಬೇಕು. ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದಕ್ಕೆ ಬಿಎಸ್ವೈ ಬಂಧನ ಆಗಲೇಬೇಕಾಗತ್ತೆ. ಬಿ ರಿಪೋರ್ಟ್ ಸಲ್ಲಿಕೆ ಆದರೆ ಮಾತ್ರ ಯಡಿಯೂರಪ್ಪಗೆ ರಿಲೀಫ್ ಸಿಗತ್ತೆ. ಈ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆಗತ್ತಾ ಇಲ್ವಾ? ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ಏನು ದಾಖಲಾಗಿತ್ತು, ಈಗ ಆ ವಿಚಾರದಲ್ಲಿ ಯಡಿಯೂರಪ್ಪಗೆ ಕಂಟಕ. ನೇಮಕ ಎಸ್ಪಿಪಿಯಾಗಿ ಅಶೋಕ್ ಎನ್ ನಾಯಕ್ ಅವರನ್ನ ನೇಮಕ ಮಾಡಿದ ರಾಜ್ಯ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ. ಬಿಎಸ್ ಯಡಿಯೂರಪ್ಪ ಬಂಧನಕ್ಕೂ ಕೂಡ ಸಿದ್ಧತೆ ನಡೆಸಿದೆ ಅಂತ ಹೇಳಲಾಗಿದೆ. ಸರ್ಕಾರ ಪೋಕ್ಸೋ ಕೇಸ್ನ ತೂಗುಗತ್ತಿ ಹಾಗಾದ್ರೆ ಬಹಳ ಜೋರಾಗಿ ಯಡಿಯೂರಪ್ಪ ಅವರ ಮೇಲೆ ತೂಗ್ತಾ ಇದೆ. ಇತ್ತೀಚೆಗೆ ಆ ಪೋಕ್ಸೋ ಕೇಸ್ ದಾಖಲಿಸಿದಂತಹ ಮಹಿಳೆ ನಿಧನರಾಗಿದ್ರು ಅನಾರೋಗ್ಯದಿಂದ. ಆದರೆ ಪ್ರಕರಣ ದಾಖಲಾಗಿರೋದ್ರಿಂದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ. ಹಾಗಾದ್ರೆ ಯಡಿಯೂರಪ್ಪ ಬಂಧನ ಆಗುತ್ತಾ? ಈ ಕ್ಷಣದ ಬಿಗ್ ನ್ಯೂಸ್ ಇದು. ಹಾಗೆ ನೋಡೋಕೆ ಹೋದ್ರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಮೇಲೆ ಪೋಕ್ಸೋ ಪ್ರಕರಣದ ತೂಗುಗತ್ತಿ ಇನ್ನೂ ಕೂಡ ತೂಗ್ತಾ ಇದೆ. ಆ ಪ್ರಕರಣ ಬಹಳ ಸೀರಿಯಸ್ ಆದಂತಹ ಪ್ರಕರಣ. ರಾಜ್ಯ ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಿದೆ ಅನ್ನೋಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬಿಎಸ್ ಯಡಿಯೂರಪ್ಪ ಬಂಧನಕ್ಕೂ ಕೂಡ ಸಿದ್ಧತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಈ ಪ್ರಕರಣ ಏನಾದರೂ ಮುಂದುವರೆದ್ರೆ ಖಂಡಿತವಾಗ್ಲೂ ಇದು ಬಹಳ ಸ್ಟ್ರಾಂಗ್ ಆದಂತ ಒಂದು ಪ್ರಕರಣ ಆಗುತ್ತೆ. ಆರ್ ಎಲ್ಸ್ ಈ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಏನಾದರೂ ಸಲ್ಲಿಕೆಯಾದ್ರೆ ಆಗ ಯಡಿಯೂರಪ್ಪ ಅವರ ತಲೆ ಮೇಲೆ ಯಾವುದೇ ತೂಗುಗತಿ ಇರೋದಿಲ್ಲ. ಅಪ್ಡೇಟ್ ತಗೊಳ್ಳೋಣ. ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾದೇಶ್, ಈ ಪ್ರಕರಣ ಒಂದು ಬಹಳ ಗಂಭೀರವಾದಂತಹ ಪ್ರಕರಣ. ಯಾಕಂದ್ರೆ ಪೋಕ್ಸೋ ಅಂಡರ್ ಅಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆಗೋ ಚಾನ್ಸಸ್ ಇದೆಯಾ, ಅಥವಾ ಪ್ರಕರಣ ಗಂಭೀರವಾಗಿ ಮುಂದೆ ಹೋಗಬಹುದಾ? ಹೇಗಿದೆ ಇದರ ಗಾಂಭೀರ್ಯತೆ ಮಾದೇಶ್? ಅಂದ್ರೆ 2-3 ಬಾರಿ ಎಸ್ಐಟಿ ಅಧಿಕಾರಿಗಳು ಯಡಿಯೂರಪ್ಪ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿತ್ತು. ಈ ವೇಳೆ ಅಂದ್ರೆ ಈ ಒಂದು ಕೇಸ್ನ ಸಂಪೂರ್ಣ ತನಿಖೆ, ಅಂದ್ರೆ ಈಗಾಗಲೇ ಮಾಜಿ ಸಿಎಂ ಆಗಿದ್ದಾರೆ, ಜೊತೆಗೆ ರಾಜ್ಯದಲ್ಲಿ ಪ್ರಭಾವಿ ನಾಯಕ ಆಗಿರೋದ್ರಿಂದ ಅವರ ವಿರುದ್ಧ ಬಂದಿರುವಂತಹ ಆರೋಪಗಳು ಎಷ್ಟು ಸತ್ಯ ಏನು ಅನ್ನೋದನ್ನ ಪೊಲೀಸರು ತನಿಖೆ ನಡೆಸಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ಸಾಕ್ಷಿಗಳು ಲಭ್ಯ ಆದ್ಮೇಲೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಇಷ್ಟು ದಿನಗಳ ಕಾಲ ಎಸ್ಐಟಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಂಗಲ್ ನಲ್ಲೂ ಕೂಡ ತನಿಖೆ ನಡೆಸುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಒಂದಷ್ಟು ಆ ವಿಡಿಯೋವನ್ನ, ಅಂದ್ರೆ ದೂರದಾರೆ ಮಹಿಳೆ ಏನಿದ್ದಾರೆ, ಈಗಾಗಲೇ ಅವ್ರು ತೀರ್ಕೊಂಡಿದ್ದಾರೆ, ಆಕೆ ಒಂದು ವಿಡಿಯೋವನ್ನು ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡುವಂತ ಕೆಲಸ ಮಾಡಿದ್ರು. ಅದನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ಈ ವೇಳೆ ಒಂದಷ್ಟು ಸಾಕ್ಷ್ಯ ಸಿಕ್ಕಿರುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತದೆ. ಹೀಗಾಗಿ ಅವರ ವಿರುದ್ಧ, ಅಂದ್ರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಈ ಒಂದು ಕೇಸ್ ಸ್ಟ್ರಾಂಗ್ ಕೂಡ ಆಗುತ್ತೆ. ಯಾಕಂದ್ರೆ ಇಂತಹ ಕೇಸ್ ನಲ್ಲಿ ಇದು ಪೋಕ್ಸೋ ಕೇಸ್ ಆಗಿರೋದ್ರಿಂದ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಈ ಒಂದು ಕೇಸನ್ನ ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತ ನಿರ್ಲಕ್ಷ್ಯ ತೋರಬಾರ್ದು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜೊತೆಗೆ ಈ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತೆ ಅವರ ತಾಯಿ, ಅಂದ್ರೆ ಆ ಮಗು ಸಂತ್ರಸ್ತೆಯ ತಾಯಿ ಕೂಡ ಸಾಕಷ್ಟು ಆರೋಪಗಳನ್ನ ಯಡಿಯೂರಪ್ಪ ಅವರ ಮೇಲೆ ಮಾಡಿದ್ದು. ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ಕೂಡ, ಅಂದ್ರೆ ಆ ಮಗುವಿಗೆ ಸಾಕಷ್ಟು ಬಾರಿ ಈ ರೀತಿಯಾದಂತಹ ದೌರ್ಜನ್ಯ ಎಸಗಲಾಗಿದೆ ಅಂತ ಹೇಳಿ ಬೇರೆ ಬೇರೆ ಅವರ ಮೇಲೂ ಕೂಡ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಎಲ್ಲಾ ಕೇಸ್ಗಳನ್ನು ಕೂಡ ಈ ಒಂದು ಮರ್ಜ್ ಮಾಡಿಬಿಟ್ಟು ತನಿಖೆ ನಡೆಸುವಂತ ಕೆಲಸನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಇದರಲ್ಲಿ ಬಿಎಸ್ವೈ ಅವರ ವಿರುದ್ಧ ಏನೆಲ್ಲ ಸಾಕ್ಷಿಗಳಿದೆ ಅನ್ನುವಂಥದ್ದನ್ನ ಈಗಾಗಲೇ ಸಬ್ಮಿಟ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಹೀಗಾಗಿ ಆ ಒಂದು ಅವರ ಅರ್ಜಿಯನ್ನು ಕೂಡ ಈಗಾಗಲೇ ಕೋರ್ಟ್ ನಿರಾಕರಿಸಿದೆ. ಸದ್ಯಕ್ಕೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಒಂದಷ್ಟು ಚಿಂತನೆಗಳನ್ನು ಕೂಡ ನಡೆಸಿದ್ದಾರೆ. ಪೂರಕವಾಗಿ ಎಲ್ಲಾ ರೀತಿಯಾದಂತಹ ತಯಾರಿ ಆದ್ಮೇಲೆ ಬಿಎಸ್ವೈ ಅವರನ್ನ ಅರೆಸ್ಟ್ ಕೂಡ ಮಾಡುವಂತ ಸಾಧ್ಯತೆ ಇದೆ. ಆಸ್ ಆಫ್ ನೌ ಮಾದೇಶ್, ಬಿಎಸ್ವೈ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಏನು ಸಪೋರ್ಟ್ ಇದೆ ಅನ್ನುವಂಥದ್ದು. ಆಲ್ ರೈಟ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಸಾಕಷ್ಟು ಪ್ರಮುಖವಾದಂಥ ಒಂದು ಪ್ರಕರಣ ಇದು. ಏನಾಗುತ್ತೆ ಈ ಪ್ರಕರಣದಲ್ಲಿ ಅಂತ ಕುತೂಹಲ.